ಹಂಸ ಟೀ ಎಸ್ಟೇಟ್ ಇದ್ದೀನಿ, ಗಣಪತಿ ದೇವಸ್ಥಾನದ ಹತ್ರ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕಳಸ ಟೆಂಪಲ್ ಅಲ್ಲಿ ಇದ್ದೀನಿ. ಹಲೋ, ನಮಸ್ತೆ. ದಿಸ್ ಇಸ್ ಕೀರ್ತನಾ. ಐ ಆಮ್ ಭೋಜಮ್ಮ. ಯಾರು ಬಂದ್ರೆ ವಿಸಿಟ್ ಮಾಡಿ. ಟೀ ಎಸ್ಟೇಟ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ವೈಡ್ ಇದೆ. ಈಗ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದ್ದೀವಿ. ತರ ಏನೋ ಒಂಥರ ಒಬ್ಬೊಬ್ರಿಗೆ ಹೋಗೋದು, ತಿರ್ಗೋದು, ಸುಮ್ಮನೆ ಬೇಜಾರಾದಾಗ ಗಾಡಿ ಎತ್ಕೊಂಡು ಹೋಯ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಬಾರ್ದು. ಪೆಟ್ರೋಲ್ಗೆ ಕಾಸು ಬೇಕಾಗ್ತದೆ. ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ. ಎಷ್ಟೆಲ್ಲ ಇದ್ದೀನಿ, ಗಣಪತಿ ದೇವಸ್ಥಾನದ ಹತ್ರ. ಸರ್ವ ಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್, ಸಂಸೆ ಎಸ್ಟೇಟ್, ಸಂಸೆ ಟೀ ಎಸ್ಟೇಟ್ ಅಂತೀರಲ್ಲ. ಕಳ್ಸದ ಹತ್ರ ಇದು ಬಂದು ಟೀ ಎಸ್ಟೇಟ್. ನಾವಿರೋದು ಗಣಪತಿ ಟೆಂಪಲ್ ಹತ್ರ. ಬಟ್ ಸಖತ್ತಾಗಿದೆ, ಫುಲ್ಲು ಗ್ರೀನರಿ. ಎಲ್ಲಿ ನೋಡಿದ್ರು ನೀವು ನೋಡ್ತಾ ಇದೀರಲ್ಲ, ಫುಲ್ಲು ಗ್ರೀನರಿ ಜೊತೆ ನಾನು ನಿಮ್ಮ ಸಂಜೆ ನಗು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಟೀ ಎಸ್ಟೇಟ್ ಹೆಂಗೈತೆ ಅಂತ. ಜನನು ಸಿಕ್ಕಾಬಿಟ್ಟೆ ಬರ್ತಾವ್ರೆ. ಸಂಡೇ ಇರೋದಕ್ಕೂ ಅದಕ್ಕೂ ಏನ್ ಗೊತ್ತಾ, ಈ ದೇವಸ್ಥಾನದಲ್ಲಿ ಕೈ ಮುಗಿಯೋದ್ಕಿಂತ ಜಾಸ್ತಿ ಮೊಬೈಲ್ಗಳು ಯೂಸ್ ಆಗ್ತವೆ. ಅದನ್ನೆಲ್ಲ ತೋರ್ಸಕ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ಜನ ಈ ಕ್ರೌಡ್ ಅಲ್ಲಿ ನಾನು ಒಬ್ಬ ಇದ್ದೀನಿ. ಇದು ಬಂದು ವಿಘ್ನ ವಿನಾಯಕ ಗಣೇಶನ ಟೆಂಪಲ್. ಗಣೇಶನ್ ಟೆಂಪಲ್ ಭಕ್ತಿ ಪ್ಲಸ್ ನೆಮ್ಮದಿ ಎರಡು ಒಟ್ಟೊಡ್ಕೆವೆ. ಜನ ಅಂತ ಫೋಟೋಗಿಂತ ಸೆಲ್ಫಿಗೆ ನಿಂತವ್ರು ಬೇಜಾನ್ ಜನ. ಆಗಿತ್ತು, ಫುಲ್ಲು ಗ್ರೀನರಿ ಆಗೇ ಐತೆ. ಬಟ್ ಬಿಸಿಲೇ ಬಂದಿರಲ್ಲ. ಒಂದು 3 days ಇಂದ ಬಿಸಿಲು ಬಂದೈತೆ. ಅದು ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ. ಬೈಕ್ ರೈಡರ್ಸ್, ನಮ್ಮ ಪ್ರೀತಿಯ ಬೈಕ್ ರೈಡರ್ಸ್ಗಳು ಬೈಕ್ ರೈಡ್ ಮಾಡ್ತಾರೆ, ಅದು ಗ್ರೇಟ್. ಈ ಮಳೆಲೂ ಮಾಡ್ತಾರೆ ಅಂದ್ರೆ ತುಂಬಾ. ಸಂಸಟ್ ಎಷ್ಟಿದ್ರೆ ಒಂದು ನದಿ ಬೇರೆ ಹರಿತಾ ಇದೆ ಗುರು. ಏನ್ ಫಾಸ್ಟ್ ಹರಿತಾ ಇದೆ ಇರೋದು. ಏಯ್, ಯಾಕ್ರೋ ಕಿತ್ತಾಡೋದು? ಕೂಲಾಗಿ ಜಗಳ ಆಡ್ಬೇಕು, ಮಾತಾಡ್ದಂಗೆ ಜಗಳ ಆಡ್ಬೇಕು. ಜಗಳ ಆಡಿ. ಹಾ ಬ್ರೋ, ಇವರೆಲ್ಲ ಅದ್ಭುತವಾಗಿ ಟ್ರಿಪ್ ಮಾಡ್ತಿರೋರು. ಪ್ರತಿಕ್ಷಣ ಎಂಜಾಯಿಸ್ತವ್ರೆ. ಬಟ್ ಏನ್ ಗೊತ್ತಾ, ಚೆನ್ನಾಗಿತ್ತು. ಮಳೆ ಇವತ್ತಿಲ್ಲ, ಸ್ವಲ್ಪ ಮಳೆ ಕಮ್ಮಿ ಐತೆ. ಬಟ್ ಓವರ್ ಆಲ್ ಗುಡ್. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕಳಸ ಟೆಂಪಲ್ ಅಲ್ಲಿ
ಹಲೋ ನಮಸ್ತೆ, ದಿಸ್ ಇಸ್ ಕೀರ್ತನಾ. ಐ ಆಮ್ ಭೋಜಮ್ಮ. ನಾವು ಕೊಡಗು. ಇಟ್ಸ್ ಸಿಮಿಲರ್, ನಮ್ಗೆ ಸೇಮ್ ಫೀಲಿಂಗ್. ಎಲ್ಲ ಚೇಂಜಸ್. ಟೀ ಎಸ್ಟೇಟ್ ತುಂಬಾ ಚೆನ್ನಾಗಿದೆ ಅಂತ ನಾನು ತುಂಬಾ ವೈಡ್ ಇದೆ. ಹೌದು. ಕಟ್ ಕಟ್. ಗೊತ್ತಾ, ಈ ತರ ಹಸಿರು ಗ್ರೀನ್ ಅಲ್ಲಿ ಹಿಂಗ್ ನೆಟ್ಕೊಂಡು ಹೋಯ್ತಿದ್ರೆ ಏನೋ ಒಂಥರ ಖುಷಿ ಮನ್ಸಿಗೆ ನೆಮ್ಮದಿ. ಪಕ್ಕದಲ್ಲಿ ನೀರ್ ಹರಿತೈತೆ, ಬೇಕಾದ್ರೆ ಕುಡಿಬೋದು. ಬಟ್ ಅದೆಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಯಾರು ಬಂದ್ರೆ ವಿಸಿಟ್ ಮಾಡಿ. ವಿಸಿಟ್ ಮಾಡ್ಬೇಕು ಅಂತ ಮನೇಲಿ ಹೇಳಂಗೆ ಇಲ್ಲ, ಸರಿಯಾಗಿ ವಿಸಿಟ್ ಮಾಡ್ತಿದ್ದ ಜನ. ಯಲ್ನೂರ್ ಫಾಲ್ಸು ಬರೀ 4 ಕಿಲೋಮೀಟರ್ ಗಾಯ್ಸ್. ನಾವು ಹೋಗ್ಬೋದಿತ್ತು, ಬಟ್ ಸಮಯದ ಪ್ರಭಾವ, ಜೀವನದ ಅಭಾವ, ಬೆಂಗಳೂರು ತಲುಪುವ ಒಂದು ಯೋಜನೆಯಿಂದಾಗಿ. ಬಟ್ ನಾನ್ ನಿಮ್ಗೆ ಆ ಫಾಲ್ಸ್ ತೋರಿಸ್ತಿದ್ರು, ಬೇರೆ ಇದೊಂದು ನದಿ ತರ ಹರಿತಿದೆ, ತೋರಿಸ್ತೀನಿ. ನೆಲ್ಲಿಗುಡ್ಡಕ್ಕೆ ಹೋಗೋಣ, ನೆಲ್ಲಿಗುಡ್ಡದಲ್ಲಿ ನೀರ್ನ ನೋಡೋಣ. ಬಟ್ ಏನ್ ಗೊತ್ತಾ, ಇತ್ತೀಚೆಗೆ ನಮ್ಮ ಬೈಕ್ ರೈಡರ್ಸ್ ಸಿಕ್ಕಾಪಟ್ಟೆ ಆಗೋರು ಎಲ್ಲಾ ಕಡೆ. ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಗುರು ಬೈಕ್ ಡ್ರೈವರ್ಸ್. ಹ್ಯಾಟ್ಸ್ ಅಪ್. ನಮ್ಮಂತ ಕ್ರೇಜಿ ಬೈಕ್ ಕ್ರೇಜಿ ಅವ್ರಿಗೆ ಈ ಬೈಕ್ ಟ್ರಾವೆಲರ್ಸ್ ನೋಡ್ರೆ ಏನೋ ಒಂಥರ ಖುಷಿ. ತರ ಏನೋ ಒಂಥರ ಒಬ್ಬೊಬ್ರು ಹೋಗೋದು, ತಿರ್ಗೋದು. ಸುಮ್ಮನೆ ಬೇಜಾರಾದಾಗ ಗಾಡಿ ಎತ್ಕೊಂಡು ಹೋಯ್ತಾ ಇರ್ಬೇಕು, ತಲೆ ಕೆರ್ಸ್ಕೋಬಾರ್ದು. ಪೆಟ್ರೋಲ್ಗೆ ಕಾಸು ಬೇಕಾಗ್ತದೆ, ವಾರ ಪೂರ್ತಿ ಉಳಿಸ್ಕೋಬೇಕು, ವಾರ ಎಂಡಲ್ಲಿ ಹೋಗ್ತಿರ್ಬೇಕು. ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ನಿನ್ನೆ ಗುಡ್ಡ. ನಾವು ಅದಕ್ಕೆ ಹೋಗ್ತಾ ಇಲ್ಲ. ಏನ್ ನೀರು ಹರಿತಾ ಇದೆ ಗುರು, ಭಯಂಕರ ನೀರು ಹರಿತಾ ಇದೆ ಮಾತ್ರ. ಬಟ್ ಎಲ್ಲಾರ ನೋಡು ಬರೀ ಕಾಟದೆಲ್ಲ ಬೆಟ್ಟದ ಮೇಲೆ ಮನೆ ಕಟ್ಟೋನ್ ಗುರು, ಗ್ರೇಟ್. ಎಲ್ಲೆಲ್ಲ ನೀರು ಹರಿತಾ ಇದೆ. ಎಲ್ಲೈತೆ ಬಸ್ಸು? ಇದಲ್ಲ ತಾನೆ? ಹಾಯ್ ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಮತ್ತೊಂದು ಲಾಗ್ಸ್ಗೆ. ಸದ್ಯಕ್ಕೆ ನಾನೀಗ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದ್ದೀವಿ. ದೇವಸ್ಥಾನ ಅಷ್ಟೇ. ಇಲ್ಲೇನೈತೆ? ಇಲ್ಲಿ ಸ್ಕಲ್ಪ್ಚರ್ ಇದೆ, ಆರ್ಟ್ ಇದೆ, ಆರ್ಕಿಟೆಕ್ಟ್ ಇದೆ. ಇವಾಗ ಇದ್ರದ ಒಂದು ಚಿಕ್ಕ ಲಾಗ್ಸ್ ನಿಮ್ಮ ಮುಂದೆ. ಇಷ್ಟೊಂದು ದೊಡ್ಡ ಜಾಗ.